ಹಲೋ ನಮಸ್ತೆ ಗೆಳೆಯರೆ. ಏನು ಇವತ್ತು ಬೋರ್ ಹೊಡಿತೈತು ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ಏನಪ್ಪ ಏನು ಗೋಲ್ಡ್ ಚಿಕ್ಕ ಆಗ್ಬಿಟ್ಟವನೆ ಎಲ್ಲ ಅಂತ ಅನ್ಕೋಬೇಡಿ. ಗೋಲ್ಡ್ ಅಂತ ಫ್ರೆಂಡ್ಸು ಗೋಲ್ಡ್ ಕೊಡ್ತಾರೆ, ಮುತ್ತು ಅಂತ ಫ್ರೆಂಡ್ಸು ಮುದ್ದು ಕೊಡ್ತಾರೆ. ಅದೇ ಇನ್ನೊಂದು ಥರ ಫ್ರೆಂಡ್ಸ್ ಇರ್ತಾರೆ, ಅವರು ಅಷ್ಟೇ. ಅದು ಆ ಫ್ರೆಂಡ್ಸ್ನ ಹೇಳೋಕ್ಕಾಗಲ್ಲ. ಓಕೆ, ಮುಂದಿನ ವೀಡಿಯೋ ಕಂಟಿನ್ಯೂ ಮಾಡೋಣ. ಇವತ್ತು ನಮ್ಮ ಸ್ಟೋರಲ್ಲಿ ಎತ್ನಿಕ್ಸ್ ಡೇ ಇತ್ತು, ಹಂಗಾಗಿ ನಾವೇನು ಮಾಡ್ದೋ ಎಲ್ಲ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೋ. ನಮ್ಮ ಸಿಸ್ಟರ್ಸ್ ಎಲ್ಲ ಫುಲ್ಲು ಬ್ಯುಸಿ ಇದ್ದರು, ಫೋಟೋ ಹೊಡೆದುಕೊಂಡು ಚೆನ್ನಾಗಿ ಫೋಟೋಶೂಟ್ ಮಾಡ್ದೋ. ಇವತ್ತಂತೂ ನಾವು ಸ್ಟೋರ್ಗೆ ಹೋಗೋಕ್ಕೆ ಮುಂಚೆ ನೋಡಿದ್ದು ಅದ್ಭುತ ಆಶ್ಚರ್ಯ ಇತ್ತು. ಗೊರಗುಂಟೆ ಪಾಳ್ಯ ಫಸ್ಟ್ ಟೈಮು ಖಾಲಿ ಇತ್ತು, ಅಲ್ಲಿಂದ ಮುಂದೆ ಟ್ರಾಫಿಕ್ ಇತ್ತು. ಟ್ರಾಫಿಕ್ ಅದೆಲ್ಲ ಬಿಡಿ, ಏನಪ್ಪ ವಿಶೇಷ ಈ ಚಿಕ್ಕ ಏನೋ ಬ್ಯಾಗ್ ಇಟ್ಕೊಂಡು ಫೋಟೋ ತೋರಿಸ್ತವನೆ ಅನ್ಕೋಬೇಡಿ. ಪ್ರತಿ ವರ್ಷದಂತೆ ಅಂಬಾನಿಯವರು ನಮಗೆ ಈ ವರ್ಷ ಕೊಟ್ಟಿರೋದೇ ಸೇಮ್ ದ್ರಾಕ್ಷಿ ಗೋಡಂಬಿ. ಅವ್ರದ್ದು ಒಂದು ಎಥಿಕ್ ಇರುತ್ತೆ, ಆ ಎಥಿಕ್ ಅವ್ರೇನು ಫಾಲೋ ಮಾಡ್ತಾರೆ. ದ್ರಾಕ್ಷಿ ಗೋಡಂಬಿ ಇದೆಲ್ಲ ಬಂದು ಒಂದು ಲಕ್ಷ್ಮೀ ಕುಬೇರರ ಸಂಕೇತ. ಸೊ ಅವ್ರ ಮನೆಗೂ ಲಕ್ಷ್ಮೀ ಕುಬೇರರು ಬರಲಿ ಅಂತ ಈ ಥರ ಸ್ವೀಟ್ಸ್ನ ಕೊಡ್ತಾರೆ. ಅವರು ಪ್ರತಿ ವರ್ಷದಂತೆ ಅವರು ರಿಲಯನ್ಸ್ ಫೌಂಡೇಶನ್ನಿಂದ ಒಂದು ಗ್ರೀಟಿಂಗ್ ಕಾರ್ಡ್ ಕೊಟ್ಟಿದ್ದರು. ತುಂಬ ಮೆಸೇಜ್ ಕೂಡ ಇತ್ತು ಅದರಲ್ಲಿ. ಸೊ ಅವ್ರದ್ದು ಫೌಂಡೇಶನ್ ಈ ಸತಿ ಹಸಿರಿಂದ ಕೂಡಿತ್ತು. ಸೊ ಪ್ರತಿ ವರ್ಷ ಒಂದೊಂದು ಇದು ಬರುತ್ತೆ, ಬ್ಯಾಗು ಮತ್ತು ಈ ಸತಿ ಈ ಥರದೊಂದು ಇದು ಕೊಟ್ಟಿದ್ರು. ತುಂಬ ಸೂಪರಾಗಿತ್ತು. ಏನಪ್ಪ ಅದು, ಇದನ್ನು ಮನೆಗೆ ಬಂದು ನಮ್ಮ ಹೆಂಡತಿ ಕೈಯಲ್ಲಿ ಓಪನ್ ಮಾಡಿಸ್ತಾ ಇದ್ದೀನಿ ಅಂತ ಸ್ವಲ್ಪ ಬಿಲ್ಡಪ್ ಕೊಟ್ಕೊಟ್ಟೆ. ನೀ ಕೈಯಲ್ಲೇ ಓಪನ್ ಮಾಡಿಸ್ತಾ ಇದ್ದೀನಿ ಅಂತ ಅವಳು ಓಪನ್ ಮಾಡಿದ್ಲು, ಖುಷಿ ಆದ್ಲು. ಅದೊಂಥರ ಫ್ಯಾಮಿಲಿ ಕಡೆ ಕೊಟ್ಟು ಮಾಡೋ ಖುಷಿನೇ ಬೇರೆ. ಸೊ ಹಾಗಾಗಿ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅವ್ರಿಗೆ ಇಂಗ್ಲೀಷ್ ಇಷ್ಟು ಹೇಳಿ ನಮ್ಮ ಮಾತು ಮುಗಿಸ್ತೀವಿ. ಹೀಗೆ ಸಪೋರ್ಟ್ ಮಾಡ್ತಾರೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.